ವೆರಿ ಗುಡ್. ಗೊತ್ತಾಯ್ತಾ? ಇನ್ನು ಪಿಕ್ಚರ್ ಬಾಕಿ ಇದೆ. ನೆಕ್ಸ್ಟ್ ಸೆಕೆಂಡ್ ಸೆಂಟೆನ್ಸು, ನವೀನ್ ಮಗ್ಡ್ ಆಲ್ ಸಿಲಿ ಪ್ರಾಬ್ಲಮ್ಸ್. ಹೇಳಿ. ಕೈ ಎತ್ತಿ. ಟೈಮ್ ಸ್ಟಾರ್ಟ್ ನಾ. ಟೈಮ್ ಸ್ಟಾರ್ಟ್ ಮಾಡಿಲ್ಲಲ್ಲೋ. ವೆರಿ ಗುಡ್. ಚಪ್ಪಾಳೆ, ಜೋರಾಗಿ ಚಪ್ಪಾಳೆ. ವೆರಿ ಗುಡ್. ನೀವೆಲ್ಲ ದೊಡ್ಡ ದೊಡ್ಡ ಸಂಸ್ಥೆ ಮಾಡ್ರಿ. ಇಲ್ಲಿ ಬಡವರಿಗೆ ಮತ್ತು ನಮ್ಮಲ್ಲಿ ಇರ್ತಕ್ಕಂಥ ರೈತನ ಮಕ್ಕಳಿಗೆ ಏನು ಕೊಡುಗೆ ಕೊಡ್ತೀರಿಪ್ಪ ನೀವು ಅಂತ ಕೇಳಿದಾಗ, ಅಪ್ಪಾರ ನೀವು ಏನು ಹೇಳ್ತೀರಿ ಹೇಳ್ರಿ, ನಾನು ಮಾಡ್ತೀನಿ, ಮಾಡಕ್ಕೆ ಯಾರಾದ್ರು ಅಂತ ಕೇಳಿದಾಗ ಸುಮಾರು 30 ಮಕ್ಕಳನ್ನ ನೀವು ಫ್ರೀಯಾಗಿ ವಿದ್ಯಾಭ್ಯಾಸ ಕೊಡಬೇಕು. ಹಂಗೆ ಮಾಡಿದ್ರೆ ಅಷ್ಟ ನಿಮ್ಮ ತಂದೆ ಹೆಸರು ಇಟ್ಟಿಲ್ಲ, ಅದಕ್ಕೆ ಸಾರ್ಥಕತೆ ಕಾಲೇಜ್ಗೆ ಅಂತ ಹೇಳಿದಾಗ ಅವತ್ತು ನಾನು ಡಿಸೈಡ್ ಮಾಡಿದ್ದೀನಿ. ಹೋದ ವರ್ಷ ಕೂಡ 95% ಜಾಸ್ತಿ ಯಾರು ಪರ್ಸೆಂಟೇಜ್ ಮಾಡ್ತಾರಲ್ಲ ಅಂಥವರಿಗೆ, ಬಡತನ ರೇಖೆಗಿಂತ ಕೆಳಮಟ್ಟ ಇದ್ದಂಥವರಿಗೆ, ರೈತರ ಮಕ್ಕಳಿಗೆ ಕೂಡ ನಾವು ಈಗ ನೀವು ಕೇಳಬಹುದು, ಅವ್ರಿಗೆಲ್ಲರೂ ಫ್ರೀ ಅಡ್ಮಿಷನ್ಸ್ ತೊಗೊಂಡಿದ್ದೀವಿ. ಇದು ವರ್ಷ ಕೂಡ 25 ಲಕ್ಷ ರೂಪಾಯಿವರೆಗೆ ನಾವು ಆ ಬಹುಮಾನವನ್ನು ಫ್ರೀಯಾಗಿ ನಾವು ಅಡ್ಮಿಷನ್ ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಹಾಗೆ ಈ ಸಕ್ಸಸ್ ಅನ್ನೋದು ಸುಮ್ಮನೆ ಬರೋಂಗಿಲ್ಲ, ಹೇಳಿರಲ್ಲ ಈಗೆಲ್ಲ. ನೀವೆಲ್ಲ ಇನ್ನು ಮುಂದಿನ 3-4 ತಿಂಗಳು ಹೆಂಗೆ ಓದ್ಬೇಕಂದ್ರೆ ಹೆಂಗೆ ಓದ್ಬೇಕು ಹೇಳು? ಪುಸ್ತಕನ ಸಾಕಪ್ಪ ಎಷ್ಟು ಓದ್ತಿ ಅನ್ಬೇಕು. ಪುಸ್ತಕನ ಸಾಕಪ್ಪ ನನಗೆ ಎಷ್ಟು ಓದ್ತಿ ಅಂತ ಅನ್ಬೇಕು. ಅಂದ್ರೆ ಆ ರೀತಿ ಓದ್ಬೇಕು ನೀವು. ಮತ್ತು ಭಾಳ ಓದೋದ್ರಿಂದ ಏನು ಸಾಯಂಗಿಲ್ರಿ. ಸಾಯ್ತಾರನ್ನ ಯಾರ್ರಿ? ಓದಿ ಸತ್ತವ್ರನ್ನ ಯಾರು ಕೇಳಿರಿ? ಇಲ್ಲಲ್ಲ, ಏನೂ ಸಾಯಿಲ್ಲ. ತಲೆ ಕೆಡಿಸಬೇಡ್ರಿ. ಈಗ ಹೇಳಿಲ್ಲ, 45 ನಿಮಿಷ ಓದೋದು, 15 ನಿಮಿಷ ಟೈಮ್ ತಗೊಳ್ಳೋದು, ಮತ್ತೆ ಓದೋದು. ಯಾಕಂದ್ರೆ ನೀವು ಓದೋ ಮುಂದೆ ಇವತ್ತು ನೀವು ಆಣೆ ಹಾಕೋಬೇಕು. ನನ್ನ ತಂದೆ ಏನು ಮಾಡಕತ್ತಾನ, ನನ್ನ ತಾಯಿ ಏನು ಮಾಡತ್ತಾಳ, ನನ್ನ ಅಣ್ಣ ಏನು ಮಾಡಕತ್ತಾನ, ನನ್ನ ತಂಗಿ ಏನು ಮಾಡತ್ತಾಳ ಅಂತೇಳಿ ಇವತ್ತು ನೀವು ವಿಚಾರ ಮಾಡಿ ನಿಮ್ಮ ಪುಸ್ತಕವನ್ನು ಓದಬೇಕು. ಯಾಕಂದ್ರೆ ನೀವು ಹೆಂಗೆ ಓದ್ಬೇಕು ಹೇಳಿಲ್ಲ, ನಿಮ್ಮ ಊರಿಗೆ, ನಿಮ್ಮ ಮನೆಗೆ ಹೆಸರು ತರಬೇಕು, ನಿಮ್ಮ ಊರಿಗೆ ಹೆಸರು ತರಬೇಕು. ನಾಳೆ ರಿಸಲ್ಟ್ SSLC ರಿಸಲ್ಟ್ ಬರುತ್ತಲ್ಲ, ಈ ನಮ್ಮ SSLC ಬೋರ್ಡ್ ಡೈರೆಕ್ಟರ್ ರಿಸಲ್ಟ್ ಓದ್ತಿರ್ತಾರ. ಏನು ಓದ್ತಾರ? ನಮ್ಮ ರಾಜ್ಯಕ್ಕೆ ರ್ಯಾಂಕ್ ಬಂದವ್ರನ್ನ ಓದ್ತಾರ. ಆ ರ್ಯಾಂಕ್ ಬಂದವರಲ್ಲಿ ನಂದು ಹೆಸರು ಇರ್ಬೇಕಂತೇಳಿ ನೀವು ಓದಬೇಕು. ಹಂಗೆ ಓದಿದ್ರೆ ಮಾತ್ರ ನೀವು ರ್ಯಾಂಕ್ ಪಡೆಯೋಕ್ಕೆ ಸಾಧ್ಯ ಐತಿ. ನೋಡ್ರಿ, ಈಗೆಲ್ಲ ರ್ಯಾಂಕ್ ಪಡೆಯೋರು ಯಾರು? ನಮ್ಮ ಗ್ರಾಮೀಣ ಭಾಗದ ಮಕ್ಕಳು. ಸಿಟಿ ಒಳಗಿದ್ದವರಲ್ಲ, ನಮ್ಮ ಗ್ರಾಮೀಣ ಭಾಗದ ಮಕ್ಕಳೇ ಮೇಲುಗೈ ಇರ್ತೈತಿ. ಪ್ರತಿ ವರ್ಷ ನಮ್ಮ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆನೇ ಮೊದಲು ಇರ್ತೈತಿ ರಾಜ್ಯದಾಗ. ಹಂಗೆ ಈ ವರ್ಷ ಕೂಡ ನೀವು ಚೆನ್ನಾಗಿ ಓದ್ರಿ. ಓದೋ ಸಲುವಾಗಿ ನಿಮಗೆ ಏನು ಬೇಕು ಕೇಳಿ ನಾವು ಮಾಡಕ್ಕೆ ರೆಡಿ ಇದ್ದೀವಿ. ಈ ಎಕ್ಸಾಮ್ ಬರೆಯೋದು ಚಲೋ ತಂಗಿ ಬರೋದ ನಿಮ್ಮ ಈ ನಾನು ಹೇಳಿಲ್ಲ, ನಮ್ಮ ತಂದೆ ತಾಯಿನ ನೆನಪು ಮಾಡ್ಕೊಂಡು ನೀವು ಓದಬೇಕು. ಇವತ್ತು ನೀವು ಓದಿದ್ರೆ ಮುಂದೆ ಜೀವನ ಪರ್ಯಂತ ಸುಖವಾಗಿರ್ಬೋದು. ಅದಕ್ಕೆ ದಯಮಾಡಿ ಎಲ್ಲರೂ, ಇನ್ನೂ ಗುರುಗಳು ಮಾತಾಡೋರಿದ್ದಾರೆ, ಅವರು ಮಾತಾಡ್ತಾರೆ, ಇನ್ನೂ ಹೇಳ್ತಾರೆ. ಒಂದು 10-15 ನಿಮಿಷ ಕಾರ್ಯಕ್ರಮ ಮುಗಿದೈತಿ. ಆಮೇಲೆ ಯಾರು ಗದ್ದಲ ಮಾಡಕ್ಕೆ ಹೋಗ್ಬೇಡ್ರಿ ದಯಮಾಡಿ. ಇನ್ನೊಂದು ನಮ್ಮ ಪ್ರಿನ್ಸಿಪಲ್ರು ಹೇಳಿದಾರೆ, ಅವರು ದಿನಾಲು ನನ್ನ ಗದ್ದಲ ಹೇಳ್ತಾರೆ, ಸರ್ ನೋಡ್ರಿ ಕಾಲೇಜ್ ಕಡೆ ಚೆನ್ನಾಗಿ ಲಕ್ಷ ಕೊಡ್ರಿ, ಅವರು ಲೆಕ್ಚರರ್ಸ್ ಏನು ಮಾಡಾಕತ್ತಾರ, ಮಕ್ಕಳು ಏನು ಮಾಡಾಕತ್ತಾರ, ಎಲ್ಲ ಲಿಸ್ಟ್ ಬರೀ, ಅದ್ರ ಪ್ರಕಾರ ಅವರಿಗೆ ಟ್ರೈನಿಂಗ್ ಕೊಡ್ರಿ, ನೀಟು JEE ಏನು ಬೇಕು ಅದನ್ನು ಮಾಡಿಸ್ರಿ ಅಂತ ಹೇಳ್ತೀನಿ. ಅವರು ಒಂದು ಪ್ರಾಮಿಸ್ ಮಾಡಿದ್ದಾರೆ. ಈ ವರ್ಷ PU ಬೋರ್ಡಲ್ಲಿ ನಮ್ಮ PU ಬೋರ್ಡ್ ಆಫ್ ಡೈರೆಕ್ಟರ್ ಏನು ರಿಸಲ್ಟ್ ಓದ್ತಿರ್ತಾರಲ್ಲ, 10ರಲ್ಲಿ ನಮ್ಮದು ಒಂದು ಕಾಲೇಜ್ ಇರ್ತದೆ ಅವರು ಪ್ರಾಮಿಸ್ ಮಾಡಿದ್ದಾರೆ. ಹಾಗೆ ನಾನು ಕೂಡ ಭರವಸೆ ಕೊಡ್ತೀನಿ, ಈ ವರ್ಷ 10ರಲ್ಲಿ ಒಂದು ರಿಸಲ್ಟ್, ಒಂದು ರ್ಯಾಂಕ್ ನಾವು 100% ಹೊಡೆತೀವಿ ಅಂತೇಳಿ. ಅದಕ್ಕೆ ದಯಮಾಡಿ ಎಲ್ಲರೂ ಈ ಗ್ರಾಮೀಣ ಭಾಗದ ಮಕ್ಕಳು ಈ ಕಾಲೇಜಿನ ಇಲ್ಲಿ ಇರ್ತಕ್ಕಂಥ ಲೆಕ್ಚರರ್ಸ್ನ ಸದುಪಯೋಗ ತಗೊಳ್ರಿ. ನಿಮ್ಗೇನೇ ಡೌಟ್ಸ್ ಇದ್ರೆ ಪ್ರಿನ್ಸಿಪಲ್ ಜೊತೆ ಮಾತಾಡ್ಬೋದು. ನಿಮ್ಮ ಲೆಕ್ಚರರ್ಸ್ ಅವೈಲೇಬಲ್ ಇದ್ದಾರೆ, ನಾನು ಅವೈಲೇಬಲ್ ಇರ್ತೀನಿ.
ಬಂದು ನೀವು ಓಪನ್ ಆಗಿ ಮುಕ್ತವಾಗಿ ನಮ್ಮ ಜೊತೆ ಚರ್ಚೆ ಮಾಡ್ಕೊಂಡು ಮಾಡ್ರಿ. ಮತ್ತೆ ಏನು ಮಾಡ್ತಾರ, ಭಾಳ ಜನ ಮೂಡುಬಿದ್ರೆ ಹೋಗ್ತಾರ, ಮಂಗಳೂರಿಗೆ ಹೋಗ್ತಾರ, ಬೆಂಗಳೂರಿಗೆ ಹೋಗ್ತಾರ. ಹೋಗಿ ಬಂದು ನಮ್ಮಲ್ಲಿ ಈಗ ಒಂದು 20 ಜನ ಬಂದಾರ್ರಿ. 6 ತಿಂಗಳಲ್ಲಿ ಇರ್ತಾರ, 6 ತಿಂಗಳ ಒಳ್ಳೆ ಇಲ್ಲಿ ಬಂದಾರ ನಮ್ಮಲ್ಲಿ. ನೀವು ನೋಡ್ಬೋದು, ಹೋಗಿ ವಿಚಾರಿಸ್ಕೊಂಡು ನಮ್ಮ ಕಾಲೇಜ್ನಲ್ಲಿ ಭಾಳ ಚೆನ್ನಾಗಿ ಫ್ಯಾಕಲ್ಟಿ ಐತಿ. ಭಾಳ ದೂರ ಹೋಗ್ಬೇಡ್ರಿ. ಅಲ್ಲಿ ಏನು ಎಜುಕೇಶನ್ ಇರುತ್ತೆ ನಮ್ಮಲ್ಲೇ ಕೊಡಕ್ಕೆ ರೆಡಿ ಇದೀವಿ, ನಾವು ಕೊಡ್ತಾ ಇದ್ದೀವಿ. ಎಲ್ಲ ಇಲ್ಲಿ ಸೇರಿದಂಥ ಪಾಲಕರಲ್ಲಿ, ವಿದ್ಯಾರ್ಥಿನಿಯರಲ್ಲಿ ನೀವು ಯಾರೋ ಒಬ್ಬರ ಬೆಂಗಳೂರು ಟೀಚರನ್ನು ನಾವು ಹಚ್ಚೋದು ಬೇಡ. ಈ ಶಿಕ್ಷಣ ಸಂಸ್ಥೆಗೆ ಒಂದು 2 ವರ್ಷ ನೀವು ಇಲ್ಲಿರ್ತಕ್ಕಂಥ ಪಾಲಕರು ಸಪೋರ್ಟ್ ಮಾಡಿ 100% ಈ ರಾಜ್ಯದಲ್ಲೇ ನಂಬರ್ 1 ಶಿಕ್ಷಣ ಸಂಸ್ಥೆ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. 100% ಮಾಡ್ತೀವಿ. ಈಗ ಸೆಷನ್ ಮುಗಿದ ಮೇಲೆ ನೀವು ಯಾರೋ ಕಡ್ಲಾಕಕ್ಕೆ ಹೋಗ್ಬೇಡ್ರಿ. ಇಲ್ಲೇನೋ ನಂಬರ್ಸ್ ಹಾಕಿಲ್ಲ, ಎಲ್ಲರೂ ನಿಮ್ಗೆ ಎಲ್ಲಿ ಬೇಕಲ್ಲಿ ಕೂತ್ಕೊಳ್ರಿ, ಕಾರಿಡಾರ್ದಾಗ ಕೂತ್ಕೊಳ್ರಿ, ಬ್ಲಾಕ್ಸ್ನಾಗ ಕೊಡ್ರಿ. ನಾವು ಬಂದ ಪೇಪರ್ ಕೊಡ್ತೀವಿ, ಅದ್ರ ಮೇಲೆ ನಂಬರ್ ಹಾಕಿರ್ತೀವಿ, ಬರೀ ನಿಮ್ಮ ಹೆಸರು ಹಾಕ್ರಿ. ಎಲ್ಲ ಇನ್ಸ್ಟ್ರಕ್ಷನ್ ಕೊಡ್ತಾರೆ ನಿಮ್ಗೆ. ಯಾರೋ ಗದ್ದಲ ಹಾಕಕ್ಕೆ ಹೋಗ್ಬೇಡ್ರಿ ದಯಮಾಡಿ. ಎಲ್ಲರೂ ಬೆಳಗ್ಗೆಯಿಂದ ವೇಟ್ ಮಾಡಿ ಇನ್ನೂ ಒಂದು 5 ನಿಮಿಷ ಕುಂಡ್ರಮ್ಮ ತಂಗಿ, 5 ನಿಮಿಷ ಕುಂಡ್ರ ಆಗಿದೆ. ಅಪ್ಪ ಅವ್ರು ಮಾತಾಡ್ತಾರೆ, ಅವ್ರ ಮಾತು ಕೇಳಕ್ಕೆ ಎಲ್ಲೆಲ್ಲಾರ ಬರ್ತಾರ. ಅವರೇ ಬಂದಾರ, ಒಂದು 5 ನಿಮಿಷ ಕೂಡು, ಏನು ಕಲಿಬೇಕು ಸ್ಕೂಲ್ನಾಗ, ಏನು ಓದಬೇಕು ಅಂತ ಹೇಳ್ತಾರೆ ಅವರು. ಹೌದಲ್ಲ? ಥ್ಯಾಂಕ್ ಯು ಎಲ್ರಿಗೂ, ಧನ್ಯವಾದಗಳು, ನಮಸ್ಕಾರ. ಸರ್, ಎಷ್ಟು ಫಂಕ್ಷನ್ ಆಗಿ ಬರ್ತೀವಿ, ದಯವಿಟ್ಟು